ಜನನಿ ನ್ಯೂಸ್ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿಚಿನ್. ಕೋರ್ಟು ಕಚೇರಿ ಮಕ್ಕಳ ಭಾಗ್ಯ ಕೋರ್ಟು ಕಚೇರಿಗಳು ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡ್ತೀವಿ. ಏನೇ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಮಾಡಿ ಕಳಿಸ್ತೀವಿ. ಇದು ಬಂದ್ರೂ ನಾವು ಇಲ್ಲಿ ಪರಿಹಾರ ನೀಡಲಾಗಿದೆ. ನಾವು ರಿಸಲ್ಟ್ ಕೊಡ್ತೀವಿ, 100% ರಿಸಲ್ಟ್ ಕೊಡ್ತೀವಿ. ಅದು ಚೆನ್ನಾಗಿ ಹೇಳಿದ್ದೀನಿ, ಬನ್ನಿ, ಜಾಸ್ತಿ ಒಳ್ಳೇದಾಗುತ್ತೆ. ಇಲ್ಲಿ ಖಂಡಿತ ಒಳ್ಳೇದಾಗುತ್ತೆ. ಕರ್ನಾಟಕ ಬಾರ್ಡರ್ ಸರ್ ಇದು. ಈ ಕಡೆ KGF ಇಂದ ಬೆಂಗಳೂರಿಂದ ಬಂದರೆ KGF ಬಂದು KGF ಇಂದ ರಾಜಪೇಟೆ ರೋಡ್ ಬಸ್ಗೆ ಬರ್ಬೋದು. ಈ ಕಡೆ ತಮಿಳ್ನಾಡಿಂದ ಬಂದರೆ ವಿಕೋಟ ರಾಜಪೇಟೆ ರೋಡ್ ಕುಪ್ಪಂದಿಂದ ಬರ್ಬೋದು. ಆಂಧ್ರದಿಂದ ಬಂದರೆ ವಿಕೋಟ ಹಿಂಗೆ ಬರ್ಬೋದು. ಮುಲ್ಬಾಗಲಿಂದ ಬಂದರೆ ಬೇತ್ಮಂಗಲದಿಂದ ಆಟೋಗಳ ವ್ಯವಸ್ಥೆ ಇದೆ, ಎಲ್ಲ ಬರ್ಬೋದು ಸರ್. ಮುಖ್ಯವಾಗಿ ಒಂದೇ ಸಮಸ್ಯೆ ಅಲ್ಲ, ಹಲವಾರು ಸಮಸ್ಯೆಗಳಿಗೂ ಇಲ್ಲಿ ಅನುಕೂಲ ಆಗ್ತಾಯಿದೆ. ಯಾವುದೇ ಸಮಸ್ಯೆ ಆದರೂ ಬಂದರೆ ಇಲ್ಲಿ ನಮ್ಮ ಗುರುಗಳು ಅದ್ರ ಬಗ್ಗೆ ನಡವಳಿಕೆ ತಗೊಂಡು ಅದನ್ನು ಪರಿಹಾರ ಮಾಡಿ ಕಳಿಸ್ತಾರೆ ಅಂತ. ಬೆಂಗಳೂರಿಂದ ಬಂದಿದ್ದೀವಿ ನಾವು. ಈ ದೇವಸ್ಥಾನಕ್ಕೆ 3 ವರ್ಷದಿಂದ ಬರ್ತಾ ಇದ್ದೀವಿ. ಇಲ್ಲಿ ಬಂದಾಗಲಿಂದ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಿದೆ. ಗುರುಗಳು ಚೆನ್ನಾಗಿ ಯಾರ ಕಷ್ಟ ಅಂತ ಬಂದರೂ ಎಲ್ಲರ ಕಷ್ಟನೂ ಪರಿಹಾರ ಮಾಡ್ತಾರೆ. ಈ ಕ್ಷೇತ್ರ ತುಂಬ ಪವಿತ್ರವಾದ ಕ್ಷೇತ್ರ, ಜಾಸ್ತಿ ಪವರ್ಫುಲ್ ಕ್ಷೇತ್ರ ಕೂಡ ಇದೆ. ಈಗ 1 ತಿಂಗಳಿಂದ ಬೇತಾಳನ ವಿಗ್ರಹ ಕೂಡ 108 ಅಡಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಈ ವಿಗ್ರಹ ಬಂದ್ಬಿಟ್ಟು ಇಡೀ ಇಂಡಿಯಾದಲ್ಲೇ ಹುಡುಕಿದ್ರು 108 ಅಡಿ ವಿಗ್ರಹ ಎಲ್ಲೂ ಇಲ್ಲ. ಇದೇ ಮೊದಲನೇ ಬಾರಿಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದರ ಸಿದ್ಧಿ ಪಡ್ಕೊಂಡಿದ್ದಾರೆ. ಅವರು ಇಲ್ಲಿ ಬಂದರೆ ಅವ್ರ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿ ರೀತಿ కష్టಗಳು పరిహార ಮಾಡ್ಕೊಡ್ತಾರೆ. మా అమ్మలు వచ్చేసి కీర్తి కుప్పం అనేసి, మా అన్నోళ్ళు అంతా వస్తూ ఉంటారు, ఇక్కడ పోతూ ఉంటారు. ఇక్కడ బాగా వాళ్ళు వచ్చిపోయినారు, బాగా అయిందని చెప్పేసి నాకు ఉన్నట్లే నడిచే కాకుండా అయిపోయింది. అందుకనేసి ఇక్కడ తోడుకుని వచ్చినారు. వచ్చినప్పుడు నీకు పర్లేదు, అక్కడ ఇక్కడ పారాడుతాను పూజ అయినప్పుడు. ఇంకా అందుకే దేవుడిని అర్పణ చేసుకునేదానికి వచ్చినాను. అంటే ఈరోజు ఫస్ట్ వచ్చినది, అంటే ఫస్ట్ రోజే మీకు బెటర్ అనిపించింది. ವಿಶೇಷ ಪೂಜೆ ಇದೆ ಇವತ್ತು. ಪ್ರತಿ ಶುಕ್ರವಾರ ಅಭಿಷೇಕ, ಮಹಾಮಂಗಳಾರತಿ ಎಲ್ಲ ನಡೆಯುತ್ತೆ. ಬೇತಾಳ ಪೂಜೆ ಇರುತ್ತೆ, ಕಾಲಭೈರವ ಪೂಜೆ ಇರುತ್ತೆ, ಕಾಟೇರಮ್ಮ ಪೂಜೆ ಇರುತ್ತೆ, ಕೃತಿಂಗರ ಪೂಜೆ ಇರುತ್ತೆ. ಇವತ್ತು ನಾಗಮ್ಮದು ವಿಶೇಷ ಪೂಜೆ ನಡೀಲಾಗಿದೆ. ಊರವರೆಲ್ಲ ಬಂದ್ಬಿಟ್ಟು ಶುಭ ಕಾರ್ಯ ನಡೆಸಿದ್ದಾರೆ. ಈ ದೇವಸ್ಥಾನ ವಿಶೇಷ ಇವತ್ತು ವಿಜಯವಾಡದಿಂದ ಬಂದಿದ್ದಾರೆ, ಹೈದರಾಬಾದ್ನಿಂದ ಬಂದರೆ, ತಿರುಪತಿನಿಂದ ಬಂದಿದ್ದಾರೆ, ಹುಬ್ಳಿಯಿಂದ 2 ಬಂದವ್ರೆ, ಧಾರವಾಡದಿಂದ 2 ಬಂದಿದ್ದಾರೆ. ಶುಕ್ರವಾರ ಅಮಾವಾಸ್ಯೆ ವಿಶೇಷ ಪೂಜೆ ಇರುತ್ತೆ. ಪ್ರತಿ ಶುಕ್ರವಾರ ಮಹಾಮಂಗಳಾರತಿ, ಅನ್ನದಾನ ಇರುತ್ತೆ. ಶುಕ್ರವಾರ ಬಂದ್ಬಿಟ್ಟು ಮಹಾಮಂಗಳಾರತಿ, ಅಭಿಷೇಕ, ಬಾಡೂಟ ಇರುತ್ತೆ. ಏನೇ ಸಮಸ್ಯೆ ಇದ್ರೂ ಬಗೆಹರಿಸೋಕೆ ನಾವು ರೆಡಿ ಇದ್ದೀವಿ. ಕೋರ್ಟು ಕಚೇರಿ ಮಕ್ಕಳ ಭಾಗ್ಯ ಕೋರ್ಟು ಕಚೇರಿಗಳು ಬ್ಲಾಕ್ ಮ್ಯಾಜಿಕ್ ರಿಮೂವ್ ಮಾಡ್ತೀವಿ. ಏನೇ ಪ್ರಾಬ್ಲಮ್ ಇದ್ರೂ ಕ್ಲಿಯರ್ ಮಾಡಿ ಕಳಿಸ್ತೀವಿ. ಇದು ಬಂದ್ರೂ ನಾವು ಇಲ್ಲಿ ಪರಿಹಾರ ನೀಡಲಾಗುತ್ತೆ. ಎಷ್ಟು ದಿನ ಪರಿಹಾರ ನೀಡಲಾಗುತ್ತೆ ಅದು ಅವ್ರವ್ರ ನಂಬಿಕೆ. ನೆಕ್ಸ್ಟ್ ವಾರ ಬರಬೇಕು, 3 ವಾರ ಬರಬೇಕು, 9 ವಾರ ಬರಬೇಕು ಅಂತ ಅವ್ರವ್ರ ನಂಬಿಕೆ ಮೇಲೆ ಅದು ಇದಾಗ್ತಾ ಇರುತ್ತೆ. ನಾವು ಹೇಳೋದಂದ್ರೆ 3 ದಿನದಲ್ಲಿ ನಾವು ರಿಸಲ್ಟ್ ಕೊಡ್ತೀವಿ, 100% ರಿಸಲ್ಟ್ ಕೊಡ್ತೀವಿ. ನೋಡಪ್ಪ ಅಂತ ಅಂಕಟಳ್ಳಿ ನಮ್ದು.
ಬೇತ್ಮಂಗಲದಲ್ಲಿ ಮೆಡಿಕಲ್ ಸ್ಟೋರ್ ಹತ್ರ ಇದ್ದೆ ಮೊನ್ನೆ ತಿಂಗಳಲ್ಲಿ. ಇವರು ಪಾಂಪ್ಲೆಟ್ ತೊಗೊಂಬಂದು ಈ ದೇವಸ್ಥಾನದವರು ಪಾಂಪ್ಲೆಟ್ ಕೊಟ್ಟರು. ಈ ಥರ ಸಂಪ್ರಶ್ನೆ ಇದೆ ಸರ್ ಬೇತಾಳ ಸ್ವಾಮಿದು, ಬರಬೇಕು ಅಂತ ಹೇಳಿದ್ರು. ಅವತ್ತು 2 ದಿವಸ ಬಂದು ಪೂಜೆ ನೋಡ್ಕೊಂಡು ಹೋದ್ವಿ. ತಿರುಗಿ ಇವತ್ತು ಶುಕ್ರವಾರ ಪೂಜೆ ಇರುತ್ತೆ ಅಂದರು, ಅದಕ್ಕೆ ಬಂದು ಪೂಜೆಗೆ ಬಂದಿದ್ದೀನಿ. ಮನೆ ದೇವರೆಲ್ಲ ಒಳ್ಳೇದು ಮಾಡ್ತಾರೆ ಅಂತ ಗೊತ್ತಾಗಿದೆ, ಬಂದಿದ್ದು. ಈಗ ಅವಾಗಿಂದ ಒಳ್ಳೇದಾಗಿದೆ. ಅದರಿಂದ ತಿರುಗಿ ಇವತ್ತು ಬಂದಿದ್ವಿ. ಇನ್ನೂ 3 ವಾರ ಬರಬೇಕು, 3 ವಾರ ಬರಬೇಕು ಅಂತೇಳಿ ಬರ್ತೀವಿ. ಸ್ವಾಮಿ ಹತ್ರ ಬಂದು ಹೋಗ್ತೀವಿ, ಅದಕ್ಕೋಸ್ಕರ ಬಂದಿದ್ದೆವು. ಜಕಾಸ್ಕೊಪ್ಪ ಇಲ್ಲಿಂದ 3 ಕಿಲೋಮೀಟರ್ ಆಗುತ್ತೆ. ಇಲ್ಲಿ 1 ವರ್ಷದಿಂದ ಬರ್ತಾ ಇದ್ದೀವಿ. 1 ವರ್ಷದಿಂದ ಏನೋ ಇದೇ ಅಮ್ಮ ಚೆನ್ನಾಗಿ ಮುಂದೆ ಎಲ್ಲ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ವಾರ ಬರ್ತಾ ಇದ್ದೀನಿ. ನೆನೆಸ್ಕೊಂಡ್ರೆ ಎಲ್ಲ ಆಗುತ್ತೆ, ಏನೇನು ನೆನೆಸ್ಕೊಂಡ್ರೆ ಅದೆಲ್ಲ ಆಗುತ್ತೆ. ಇಲ್ಲ ಇಲ್ಲಿಗೆ ಬಂದೋದ್ರೆ ವೀಕೆಲ್ಲ ನನಗೆ ಚೆನ್ನಾಗಿರುತ್ತೆ. ಏನಾದರೂ ಮಾಡೋದಂದ್ರೆ ಅದೆಲ್ಲ ಚೆನ್ನಾಗಿರುತ್ತೆ. ಸ್ವಾಮಿ ಹತ್ರ ಫೋನ್ ಮಾಡಿಬಿಟ್ಟು ಕೇಳಿದ್ರೆ ಕೂಡ ಅವ್ರು ಏನಂತ ಹೇಳ್ತಾರೆ. ಹೇಳಿದ ತಕ್ಷಣ ನಮಗೆ ಸ್ವಲ್ಪ ಚೆನ್ನಾಗಿದೆ. ಬೆಂಗಳೂರಿಂದ ಬಂದಿದ್ದೀವಿ ನಾವು. ಈ ದೇವಸ್ಥಾನಕ್ಕೆ ಬಂದರೆ ನಮ್ದು ಏನೋ ಕಷ್ಟ ಇರೋದೇನೋ ತೀರುತ್ತೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು. ಅವ್ರು ಇದ್ರ ಮೇಲೆ ಇವತ್ತು ಬಂದಿದ್ದೀವಿ. ಅದು ಬರಬೇಕಂತ ಹೇಳಿದ್ರೇ ಒಳ್ಳೇದಾಗುತ್ತೆ, ಒಳಗೆ ಬಂದಾಗಲೇ ಒಳ್ಳೇದಾಗುತ್ತೆ ಅನ್ನೋದು ತಿಳ್ಕೊಂಡು ಅದಕ್ಕೆ ಮುಂದಕ್ಕೆ ನೋಡಬೇಕು. ದೇವ್ರದ್ದು ಇಲ್ಲಿ ಪವರ್ಫುಲ್ ಐತೆ ಅನ್ನೋದು ಹೇಳಿದ್ದಾರೆ, ಅದಕ್ಕೋಸ್ಕರ ಅಲ್ಲಿಂದ ಬಂದಿದ್ದೀವಿ. ನಮಗೆಲ್ಲರಿಗೂ ಒಳ್ಳೇದಾಗುತ್ತೆ ಅನ್ನೋದು ಆಯಿತು ಅಂದರೆ ಕಂಟಿನ್ಯೂ ಆಗಿ ಇಲ್ಲಿ ಬರೋದಕ್ಕೆ ನಾವು ರೆಡಿ ಆಗ್ತೀವಿ. ಆ ಹೊಸಬ್ರಿಗೆ ಅಂತ ಹೇಳಿದ್ರೆ ಇವಾಗ ಬಂದವ್ರಿಗೆ ನಮ್ಗೆ ಇವಾಗ ಒಳ್ಳೇದಾಯ್ತು ಅಂದರೆ ನಾವು 4 ಜನಕ್ಕೆ ಹೇಳ್ತೀವಿ. ಆ 4 ಜನಕ್ಕೆ ಹಂಗೆ ಜಾಯಿಂಟಲ್ಲಿ ಹೋಗಿ ದೇವಸ್ಥಾನ ಇಂಪ್ರೂವ್ ಆಗುತ್ತೆ. ಇಲ್ಲಿ ಒಳ್ಳೇದೇ ಸ್ವಾಮೀಜಿಗಳೇನೋ ಒಳ್ಳೇದೇ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ ನಾವು ಬಂದಿರೋದು. ಸುಮಾರು ಅಂದರೆ ನಾನು ಇಲ್ಲಿ ಒಂದು 2 ವರ್ಷದಿಂದ ನಮ್ಮ ಗುರುಜಿ ಜೊತೆ ಯಮನಿಗೆ ಸೇವೆ ಮಾಡ್ತಾ ಇದ್ದೀನಿ. ಇಲ್ಲಿ ಬರೋ ಹೊಸ್ದಾಗಿ ಬರೋ ಇವರಿಗೆಲ್ಲ ಹೇಳೋದಂದರೆ 2 ವರ್ಷಕ್ಕೆ ಮುಂಚೆ ಹಂಗೋ ಏನೋ ಗೊತ್ತಿಲ್ಲ. ಇವಾಗ 2 ವರ್ಷದಿಂದ ಈಚೆ ಕಡೆ ನಾ ಈ ತಾಯಿನ ನಂಬ್ಕೊಂಡು ಬಂದಿರೋರಿಗೆ ಎಲ್ಲ ಒಳ್ಳೆ ಕಾರ್ಯಗಳನ್ನು ಚೆನ್ನಾಗಿ ಇದಾಗ್ತಾ ಇದೆ. ಒಬ್ಬರಿಗೆ ಮಕ್ಕಳಾಗ್ತಿರ್ಬೋದಾಗಿತ್ತು, ಇನ್ನೊಬ್ಬರಿಗೆ ಸಾಲದ ಬಾಧೆ ಇರ್ಬೋದು, ಮನೆಯಲ್ಲಿ ಯಾವುದೋ ಒಂದು ರೀತಿ ಕಿರುಕುಳ ಇರ್ಬೋದು. ಈ ಥರ ಒಬ್ಬೊಬ್ಬರಿಗೆ ಒಂದೊಂದು ಥರ ಇರೋ ಒಂದು ಕಷ್ಟಗಳೆಲ್ಲ ಪರಿಹಾರವಾಗ್ತಾ ಇದೆ ಇಲ್ಲಿ. ಅದೇ ರೀತಿ 108 ಅಡಿ ಬೇತಾಳ ವಿಗ್ರಹ ಪ್ರತಿಷ್ಠಾಪನೆ ಆಗಿದ್ದರಿಂದ ಸುತ್ತಮುತ್ತ ಹಳ್ಳಿಗಳಿಂದನೂ ಬರ್ತಾ ಇದ್ದಾರೆ, ಸುತ್ತಮುತ್ತ ಹೊರ ರಾಜ್ಯಗಳಿಂದನೂ ಬರ್ತಾ ಇದ್ದಾರೆ. ತಮಿಳುನಾಡು, ಆಂಧ್ರ, ಕರ್ನಾಟಕ ಎಲ್ಲ ಇದರಲ್ಲೂ ಬಂದು ಇಲ್ಲಿ ಪೂಜೆಗೆ ಬಂದು ಎಲ್ಲರೂ ಇದು ಮಾಡ್ತಾ ಇದ್ದಾರೆ. ತಾಯಿಯವರ ಆಶೀರ್ವಾದನೂ ಜನರಿಗೆಲ್ಲರಿಗೂ ಚೆನ್ನಾಗಿದೆ. ಆಮೇಲೆ ಬೇತಾಳ ಸ್ವಾಮಿದು ಆಶೀರ್ವಾದ ಜನರಿಗೆ ಚೆನ್ನಾಗಿದೆ. ಕಾಳಭೈರವ್ರದ್ದು, ರತಂಗಿರಿ ಅಮ್ಮ, ಕಾಟೇರಿ ಅಮ್ಮ, ನಾಗಮ್ಮ ಎಲ್ಲ ತಾಯಿಂದ್ರ ಆಶೀರ್ವಾದನೂ ಸದಾ ಎಲ್ರಿಗೂ ಇರಬೇಕು. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ.